ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಸಿರ್ಸಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ಗೆ ಸ್ವಾಗತ. ಇವತ್ತು ನಾವು ತುಂಬ ಕಾಮನ್ ಆಗಿ ಕಂಡುಬರುವಂಥ ಒಂದು ಸಮಸ್ಯೆ ಕುತ್ತಿಗೆ ನೋವು, ಅದರಲ್ಲಿ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ನಾವೇನು ಹೇಳ್ತೀವಿ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ನಾವು ನೋಡಿರ್ಬೋದು, ಕುತ್ತಿಗೆ ನೋವು ತುಂಬ ಹೆಚ್ಚಾಗ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ, ಪ್ರೊಫೆಷ್ನಲ್ಸ್, ಯಂಗ್ ಏಜಲ್ಲಿ ಅವರಿಗೆಲ್ಲ ಕುತ್ತಿಗೆ ನೋವಿನ ಸಮಸ್ಯೆ ಬರ್ತಾ ಇದೆ. ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪ್ಟಮ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು. ಕೆಲವರು ಹೇಳ್ತಾರೆ, ಸರ್ ನನಗೆ ಕುತ್ತಿಗೆ ತುಂಬ ನೋವು ಬರ್ತಾ ಇದೆ. ಇನ್ನು ಕೆಲವರು ನಮ್ಮಲ್ಲಿ ಬರೋರು ಹೇಳ್ತಾರೆ, ಸರ್ ನನಗೆ ಕುತ್ತಿಗೆ ಒಂಥರ ಸೋತು ಬಂದಂಗೆ ಅನಿಸ್ತಾ ಇದೆ. ಕೆಲವರು ಹೇಳ್ತಾರೆ, ನನಗೆ ಇಂಬ್ಯಾಲೆನ್ಸ್ ಫೀಲ್ ಆಗ್ತಾ ಇದೆ, ತಲೆ ಚಕ್ರ ಬಂದಂಗೆ ಅನಿಸ್ತಾ ಇದೆ. ಇನ್ನು ಕೆಲವರಿಗೆ ಕುತ್ತಿಗೆಯಲ್ಲಿ ಯಾವುದೇ ಥರದ ನೋವಿರಲ್ಲ, ಬಟ್ ಕೈಗೆ ಶೋಲ್ಡರ್ ಸೆಳೆತ, ಕೆಲವರಿಗೆ ಕೈಗೆ ಜೋಮ್ ಹಿಡ್ದಂಗೆ ಆಗೋದು, ಕೆಲವರಿಗೆ ಈ ಸೈಡಲ್ಲಿರುವಂಥ 3 ಬೆರಳುಗಳಲ್ಲಿ ನಮ್ನೆಸ್ ಫೀಲ್ ಆಗುತ್ತೆ, ಕೆಲವರಿಗೆ ಈ 2 ಬೆರಳಲ್ಲಿ ನಮ್ನೆಸ್ ಫೀಲ್ ಆಗುತ್ತೆ. ಸೊ ಬೇರೆ ಬೇರೆ ಸಿಂಪ್ಟಮ್ಸ್ ಈ ಕುತ್ತಿಗೆ ಸಮಸ್ಯೆಯಲ್ಲಿ ನಮಗೆ ಕಂಡು ಬರ್ತದೆ. ಸೊ ನಾವು ತುಂಬ ಕಾಮನ್ ಆಗಿ ಕಾಣುವಂಥ ಈ ಪ್ರಾಬ್ಲಮ್ಸನ್ನ ನಾವೇನು ಹೇಳ್ತೀವಿ, ಲೈಕ್ ಸರ್ವಿಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಸೊ ಕುತ್ತಿಗೆಯಲ್ಲಿ ಬರುವಂಥ ಸವಕಳಿ. ಸೊ ಅದು ಸರ್ವಿಕಲ್ ಸ್ಪಾಂಡೈಲೋಸಿಸ್ ಅಂದರೆ ಅದು ನಮ್ಮ ಕುತ್ತಿಗೆಯಲ್ಲಿ, ನಮ್ಮ ನೆಕ್ ಪೊಸಿಷನಲ್ಲಿ, ನೆಕ್ಕಲ್ಲಿ ಇರುವಂಥ ಯಾವ ಸ್ಟ್ರಕ್ಚರಿಗೂ ಕೂಡ ಲೈಕ್ ಇಂಜುರಿ ಆದರೆ ಅಥವಾ ಏನಾದರೂ ವೇರ್ ಆ್ಯಂಡ್ ಟೇರ್ ಆದರೆ ಈ ಕುತ್ತಿಗೆ ನೋವು ಅಥವಾ ಸರ್ವಿಕಲ್ ಸ್ಪಾಂಡೈಲೋಸಿಸ್ ನಮಗೆ ಕಂಡುಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಎಲುಬುಗಳಿರ್ಬೋದು. ನಮಗೆ ಗೊತ್ತಿದೆ, ನಮ್ಮ ಸ್ಪೈನ್ ಏನಿದೆ ಅದರಲ್ಲಿ ಕುತ್ತಿಗೆ ಲೆವೆಲಲ್ಲಿ ನಮಗೆ 7 ವರ್ಟಿಬ್ರೇಸ್ ಇದೆ. ಅದು C1, C2, C3, C4, C5, C6 ಆ್ಯಂಡ್ C7 ವರ್ಟಿಬ್ರೇಸ್. ಸೊ ಈ 7 ವರ್ಟಿಬ್ರೆ ಒಂದರ ಮೇಲೆ ಒಂದು ಅರೇಂಜ್ ಆಗಿರುತ್ತೆ. ಸೊ ಈ ಎಲುಬುಗಳಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಮಗೆ ಕುತ್ತಿಗೆ ನೋವು ಅನುಭವ ಆಗ್ಬೋದು. ಅದೇ ಥರ ನಮಗೆಲ್ಲರಿಗೂ ಗೊತ್ತಿದೆ, ಈ ಎಲುಬುಗಳ ಮಧ್ಯದಲ್ಲಿ ಸಾಫ್ಟ್ ಆಗಿರುವಂಥ ಒಂದು ಕುಷಿಯನ್, ಅದಕ್ಕೆ ನಾವು ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ಇರುತ್ತೆ. ಸೊ ಈ ಡಿಸ್ಕಿನ ಯಾವುದೇ ಥರದ್ದು ವೇರ್ ಆ್ಯಂಡ್ ಟೇರ್ ಇದ್ದರೂ ಕೂಡ ನಮಗೇನಾಗ್ಬೋದು, ಕುತ್ತಿಗೆ ನೋವು ಅನುಭವ ಆಗ್ಬೋದು. ಅದೇ ಥರ ಅದರಿಂದ ಬರುವಂಥ ನರಗಳಿರುತ್ತೆ, ನರ್ವ್ ಬ್ರಾಂಚಸ್ ಇರುತ್ತೆ. ಸೊ ಈ ನರಗಳ ಮೇಲೆ ಯಾವುದೇ ಒತ್ತಡ ಇದ್ದರೂ ಕೂಡ ನಮಗೇನಾಗ್ಬೋದು, ಕುತ್ತಿಗೆ ನೋವು ಅನುಭವ ಆಗ್ಬೋದು. ಅದೇ ಥರ ಅಲ್ಲಿ ಒಂದು ಜಾಯಿಂಟ್ ಇರುತ್ತೆ, ನಾವು ಅದಕ್ಕೆ ಫೇಸೆಡ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಜಾಯಿಂಟಲ್ಲಿ ಬರುವಂಥ ಸವಕಳಿ ಇದ್ದರೂ ಕೂಡ ನಮಗೆ ಕುತ್ತಿಗೆ ನೋವು ಅನುಭವ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ರೀಸನ್ಸಿಂದ ನಾವು ಕುತ್ತಿಗೆ ನೋವು ಅಂದರೆ ಅನುಭವಿಸ್ತೀವಿ. ಸೊ ಇದನ್ನೆಲ್ಲ ಸೇರಿ ನಾವು ಏನು ಹೇಳ್ತೀವಿ, ಜನರಲ್ ಆಗಿ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಈ ರೀಸೆಂಟ್ ಡೇಸಲ್ಲಿ ಈವನ್ ಮಕ್ಕಳಲ್ಲಿ ಕೂಡ ಈ ಕುತ್ತಿಗೆ ನೋವು ತುಂಬ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಮ್ಮ ರಾಂಗ್ ಪೋಸ್ಚರ್. ಯಾಕೆಂದರೆ ಹೆಚ್ಚಿಗೆ ಕುತ್ತಿಗೆ ನೋವು ನಮಗೆ ಬರೋ ಕೇಸಸಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದರೆ ಅವರಿಗೆ ನೆಕ್ ಮಸಲ್ ವೀಕ್ನೆಸ್ ಇರುತ್ತೆ. ಸೊ ನಮಗೆ ಗೊತ್ತಿದೆ, ಈಗ ಈವನ್ ಈ ಕೋವಿಡ್ ಇಶ್ಯೂಸಿಂದೆಲ್ಲ ನಮಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಮಕ್ಕಳು ತಾಸುಗಟ್ಟಲೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನೋಡ್ಕೊಂಡಿರ್ತಾರೆ. ಸೊ ದೇ ಮೇಂಟೈನ್ ಎ ವೆರಿ ಪುವರ್ ನೆಕ್ ಪೋಸ್ಚರ್ ಆ್ಯಕ್ಚುಲಿ. ಸೊ ಈವನ್ ಅದು ಪ್ರೊಫೆಷ್ನಲ್ಸ್ ಆಗಲಿ, ನೀವು ನೋಡಿ ಹೈಯೆಸ್ಟ್ ಈ ನೆಕ್ ಪ್ರಾಬ್ಲಮ್ಸ್ ಸರ್ವಿಕಲ್ ಸ್ಪಾಂಡೈಲೋಸಿಸ್ ಸಫರ್ ಆಗೋರು ಅಂದರೆ ಈ IT ಫೀಲ್ಡ್ನವರು. ಯಾಕೆಂದರೆ ಅವರು ಹೋಲ್ ಡೇ, ಎಂಟೈರ್ ಡೇ ದೇ ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದೇರ್ ಪೊಸಿಷನ್. ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ಸು ಅಥವಾ ಸಿಸ್ಟಮ್ ನೋಡ್ತಾ ಇರ್ತಾರೆ, ಕಂಟಿನ್ಯೂಸ್ ಅವರ್ಸ್ ಟುಗೆದರ್, ಲೈಕ್ 12 ಅವರ್ಸ್ 16 ಅವರ್ಸ್ ತನಕ ವರ್ಕ್ ಮಾಡೋರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಈ ನೆಕ್ ಇಶ್ಯೂಸು ಹೆಚ್ಚಿಗೆ ಕಂಡು ಬರ್ತಾಯಿದೆ. ಸೊ ಮೇನ್ ರೀಸನ್ ವೀಕ್ ನೆಕ್ ಮಸಲ್. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಯಾವುದೇ ಕೆಲಸ ಮಾಡೋರಾದರೂ ಕೂಡ ದೇ ಶುಡ್ ಕೀಪ್ ಚೇಂಜಿಂಗ್ ದೇರ್ ಪೋಸ್ಚರ್ಸ್. ಸೊ ನೆಕ್ ಮಸಲ್ಸ್ ವೀಕ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಆ ಜಾಯಿಂಟ್ ಮೇಲೆ ಹೆಚ್ಚಿಗೆ ಒತ್ತಡ ಆಗುತ್ತೆ. ಸೊ ಹೆಚ್ಚಿಗೆ ಒತ್ತಡ ಆದಾಗ ಅದರಲ್ಲಿರುವಂಥ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಏನಿರುತ್ತೆ, ಸೊ ಡಿಸ್ಕ್ ಆ್ಯಕ್ಟ್ಸ್ ಲೈಕ್ ಎ ಕುಷನ್ ಅಲ್ವಾ, ಅದರ ಮೇಲೆ ತುಂಬ ಪ್ರೆಷರ್ ಆದಾಗ ಏನಾಗುತ್ತೆ, ಅದರಲ್ಲಿ ಡಿಜನರೇಷನ್ ಕಂಡು ಬರುತ್ತೆ. ಸೊ ನೆಕ್ಕಲ್ಲಿರುವಂಥ ಇಂಟರ್ವರ್ಟಿಬಲ್ ಡಿಸ್ಕಲ್ಲಿ ಡಿಜನರೇಷನ್ ಆದಾಗ ಅದು ಬಲ್ಜ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಒಂದು ಡೆಸಿಕೇಷನ್ ಅಂದರೆ ಅದರಲ್ಲಿರೋ ನೀರಿನಂಶ ಕಡಿಮೆ ಆಗಲಿಕ್ಕೆ, ಅದರಲ್ಲಿರೋ ಡಿಸ್ಕಲ್ಲಿರುವಂಥ ಸೆಲ್ಸ್ ಸತ್ತೋಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇನ್ನೂ ನಮ್ಮ ನೆಕ್ ಪೇನ್ ಹೆಚ್ಚಿಗೆ ಫೀಲ್ ಆಗುತ್ತೆ. ಮತ್ತು ಅದು ಬಲ್ಜ್ ಆದಾಗ ಅಲ್ಲಿಂದಾನೇ ನರಗಳು, ಅಂದರೆ ನಮ್ಮ ಕೈಗೆ ಬಂದಿರುವಂಥ ನರಗಳೇನಿದೆ ಅದು ಅಲ್ಲಿಂದಾನೇ ಹೊರಗೆ ಬರುತ್ತೆ. ಸೊ ಅದರ ಮೇಲೆ ಪ್ರೆಷರ್ ಆಗುತ್ತೆ. ನಾವು ಅದಕ್ಕೆ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಅದು ಸೆಂಟ್ರಲ್ ಕೆನಾಲ್ ಸ್ಟಿನೋಸಿಸ್ ಆಗ್ಬೋದು. ಅದಾದರೆ ಏನಾಗುತ್ತೆ, ನಮಗೆ ಕೈ ಕಾಲೆಲ್ಲ ವೀಕ್ನೆಸ್ ಅನಿಸೋದು, ಮಸಲ್ ವೇಸ್ಟಿಂಗ್ ಆಗೋದು, ಈ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಅದೇ ಥರ ಯಾವುದಾದ್ರೂ ನರ್ವ್ ರೂಟ್ ಮೇಲೆ ಲೈಕ್ ಪ್ರೆಷರ್ ಆದರೆ, ಲೈಕ್ ಏನಾದರೂ ಕೆನಾಲ್ಸ್ ಇದೆ ಅಂದರೆ ನ್ಯೂರಲ್ ಫರಾಮಿನ್ ಅಂತೆಲ್ಲ ಹೇಳ್ತೀವಿ. ಸೊ ಅದರಲ್ಲಿ ಬರುವಂಥ ಸ್ಟಿನೋಸಿಸ್ ಆದರೆ ಏನಾಗುತ್ತೆ, ನಮಗೆ ರ್ಯಾಡಿಕ್ಯುಲೋಪತಿ ಫೀಲ್ ಆಗುತ್ತೆ. ಅಂದರೆ ಕುತ್ತಿಗೆಯಲ್ಲಿ ಸಮಸ್ಯೆ ಇದ್ದರೂ ಕೂಡ ನೋವುಗಳು ಕೈಯಲ್ಲಿ ತುಂಬ ನೋವಾಗೋದು, ಕೈ ಮೇಲೆ ಎತ್ತಲಿಕ್ಕೆ ಆಗದಿರೋ ತುಂಬ ಜನ ಹೇಳ್ತಾರೆ, ಸರ್ ನಮಗೆ ತುಂಬ ಕೈಯಲ್ಲಿ ಜೋಮ್ ಹಿಡಿತದೆ. ಸೊ ಅದಕ್ಕೆ ಕೈಗೆ ಟ್ರೀಟ್ಮೆಂಟ್ ಕೊಟ್ಟು ಏನೂ ಉಪಯೋಗ ಇಲ್ಲ. ಆ ಕುತ್ತಿಗೆಯಲ್ಲಿರುವ ಸಮಸ್ಯೆಯಿಂದ ಕೈಗೆ ಜೋಮ್ ಬರ್ತಾಯಿದೆ. ಯಾಕೆಂದರೆ
ಕುತ್ತಿಗೆಯಿಂದಾನೇ ಕೈಗೆ ನರಗಳು ಬಂದಿರುತ್ತೆ. ಆ ನರಗಳ ಮೇಲೆ ಒತ್ತಡ ಆದಾಗ ಏನಾಗುತ್ತೆ, ಆ ನರಗಳು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಆ್ಯಂಡ್ ಅದರಲ್ಲಿರುವಂಥ ಲಿಗಮೆಂಟ್ಸ್ ಇರ್ಬೋದು. ಸೊ ಈ ಡಿಸ್ಕ್ ಏನಾಗುತ್ತೆ, ಬಲ್ಜ್ ಆದ ಹೊರಗೆ ಬಂದರೆ ಆ ಸ್ಪೇಸಿಂಗ್ ಕಡಿಮೆ ಆಗುತ್ತೆ ಅಲ್ವಾ. ಸೊ ಡಿಸ್ಕ್ ಸ್ಪೇಸ್ ಕಡಿಮೆ ಆದಾಗ, ಈ ಬಿಟ್ವೀನ್ ವರ್ಟಿಬ್ರೆ ಸ್ಪೇಸ್ ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿರುವಂಥ ಫ್ಯಾಸೆಟ್ ಜಾಯಿಂಟ್ಸ್, ಹೊರಗಡೆ ಒಂದು ಜಾಯಿಂಟ್ ಇರುತ್ತೆ, ಆ ಜಾಯಿಂಟ್ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ಸೊ ಹಾಗಾಗಿ ಅಲ್ಲಿ ಸವಕಳಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಸೊ ನೆಕ್ ಪೇಯ್ನ್ ನಾವು ಯೂಶ್ವಲಿ ಏನಿದೆ ಲೈಕ್ 95% ಆಫ್ ದ ನೆಕ್ ಪೇಯ್ನ್ ಕೇಸಸ್ಸು ಆರಾಮಾಗಿ ನಾವು ಟ್ರೀಟ್ ಮಾಡಿ ಕ್ಯೂರ್ ಮಾಡ್ಬೋದು. ನಾವು ಕೆಲವರು ಏನಾಗುತ್ತೆ ಲೈಕ್ ತುಂಬ ಪ್ಯಾನಿಕ್ ಆಗ್ತಾರೆ, ಸಿವಿಯರ್ ನೆಕ್ ಪೇಯ್ನ್ ಇರುತ್ತೆ, ದೇ ವೋಂಟ್ ಬಿ ಏಬಲ್ ಟು ಡೂ ಎನಿ ವರ್ಕ್. ಸ್ವಲ್ಪ ಹೊತ್ತು ಹಿಡ್ಕೊಂಡು ಕೂಡಲೇ ಸಿವಿಯರ್ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ, ಕೈಗೆ ಜೋಮ್ ಹಿಡಿಯುತ್ತೆ, ಇಮ್ಮಿಡಿಯೇಟ್ಲಿ ದೇ ಗೋ ಫಾರ್ ಸರ್ಜರೀಸ್. ಸೊ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಹಾರ್ಡ್ಲಿ 5% ಜನರಿಗೆ ಮಾತ್ರ ಸರ್ಜರಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಯೂಶ್ವಲಿ ನೆಕ್ ಪೇಯ್ನ್ ಬಂದಾಗ ಎಲ್ಲರಿಗೂ ಅದು ಸಿವಿಯರ್ ಆಗೇ ಬರ್ಬೋದು, ಎಲ್ಲರಿಗೂ ಬರಲೇಬೇಕು ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ನಮಗೆ ಮೈಲ್ಡ್ ಆಗಿ ನೆಕ್ ಪೇಯ್ನ್ ಇದ್ದಾಗ ವಿ ಯೂಶ್ವಲಿ ನೆಗ್ಲೆಕ್ಟ್ ಇಟ್, ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ದಿವಸ ನಾವು ಮಾಡುವಂಥ ಕೆಲಸಗಳು ಮುಂದುವರಿಸ್ತೀವಿ. ಸೊ ಹಾಗಾಗಿ ಅದು ಇನ್ನೂ ಸಿವಿಯರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಸಿವಿಯರ್ ಆದಾಗ ಮಾತ್ರ ನಾವೇನು ಮಾಡ್ತೀವಿ, ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ತುಂಬ ಪ್ಯಾನಿಕ್ ಆಗ್ತೀವಿ, ಯಾರಾದರೂ ಸರ್ಜರಿ ಹೇಳಿದರೆ ನಾವು ಕೂಡಲೇ ಸರ್ಜರಿ ಮಾಡಿಸ್ಕೊಂಡ್ಬಿಡ್ತೀವಿ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ ಹಾರ್ಡ್ಲಿ 5% ಆಫ್ ದ ಕೇಸಸಲ್ಲಿ ಮಾತ್ರ ನಮಗೆ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಆ ಕೇಸ್ಗಳು ಹೇಗೆ ಅಂದರೆ ಲೈಕ್ ಅವರಿಗೆ ಮೂತ್ರ ಅಂದರೆ ಬ್ಲ್ಯಾಡರ್ ಮೇಲೆ ಕಂಟ್ರೋಲ್ ಹೋಗೋದು, ಅಂದರೆ ಮೂತ್ರ ಕಂಟ್ರೋಲ್ ಇಲ್ಲದೆ ಇರೋದು, ಅಥವಾ ಬವಲ್ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋದು, ಅಟ್ ದ ಸೇಮ್ ಟೈಮ್ ಲೈಕ್ ತುಂಬ ಲಿಮ್ಸಲ್ಲಿ ವೀಕ್ನೆಸ್ ಆಗೋದು, ನಡಿಲಿಕ್ಕೆ ಆಗದೆ ಇರೋದು. ಸೊ ಇಂಥ ಕೇಸ್ಗಳಲ್ಲಿ ಮಾತ್ರ ಏನು ಮಾಡಬೇಕು, ನಾವು ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಬಟ್ ಯೂಶ್ವಲಿ ಏನಿದೆ, ಆಲ್ಮೋಸ್ಟ್ ಎಲ್ಲ ನೆಕ್ ಪೇಯ್ನು ಕರೆಕ್ಟಾಗಿರುವಂಥ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅರೌಂಡ್ 5 ಮಂತ್ಸಲ್ಲಿ ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು. ಸೊ ನಾವು ಫಸ್ಟ್ ತಿಳ್ಕೊಬೇಕಾಗಿದೆ ಏನಂದರೆ, ಯಾವುದೇ ಜಾಯಿಂಟ್ ಆದರೂ ಕೂಡ ಅದರದ್ದು ಸ್ಟ್ರೆಂತ್, ಅದರದ್ದು ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ದ ಮಸಲ್ಸ್ ಆ್ಯಂಡ್ ಲಿಗಮೆಂಟ್ಸ್ ಅರೌಂಡ್ ಇಟ್. ಸೊ ನಾವೇನು ಮಾಡಬೇಕು, ನೆಕ್ ಮಸಲ್ಸನ್ನು ಗಟ್ಟಿ ಮಾಡಬೇಕು, ನಾವು ನೆಕ್ ಎಕ್ಸಸೈಸ್ಗಳನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಸೊ ನಾವು ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ ನೋಡ್ತಾ ಇರ್ತೀವಿ, ನಾವು ಕೆಲಸದ ಒತ್ತಡದಲ್ಲಿ ಅದೆಲ್ಲ ನಮಗೆ ಮರ್ತೋಗುತ್ತೆ. ಬಟ್ ಆದರೂ ನಾವೇನು ಮಾಡಬೇಕು, ನೆಕ್ ಪ್ರಾಬ್ಲಮ್ ಇರೋರಾದರೆ ಪ್ರತಿ 15 ನಿಮಿಷದಲ್ಲಿ ಕೂಡ ನೆಕ್ಕನ್ನು ಒಂದ್ಸಲ ಸ್ಟ್ರೆಚ್ ಮಾಡಬೇಕು. ನೆಕ್ ಪ್ರಾಬ್ಲಮ್ ಇಲ್ಲದೇ ಇರೋರಾದರೂ ಕೂಡ ನಾವೇನು ಮಾಡಬೇಕು, ಮೋರ್ ದ್ಯಾನ್ ಹಾಫ್ ಆನ್ ಅವರ್ ಒಂದೇ ಪೋಸ್ಟಲ್ಲಿ ಕೂತ್ಕೊಳ್ಳೇಬಾರ್ದು. ನಾವು ಈಗ ಲ್ಯಾಪ್ಟಾಪ್ ನೋಡ್ತಾ ಇರ್ತೀರಿ ಕಂಟಿನ್ಯೂಸ್ ಆಗಿ, ಇಮಿಡಿಯೇಟ್ಲಿ ಏನು ಮಾಡಬೇಕು, ಕುತ್ತಿಗೆ ಒಂದು ಸ್ಟ್ರೆಚ್ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ತುಂಬ ಲೈಕ್ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥ ವಿಷಯ ಏನಂದರೆ, ಲೈಕ್ ಇತ್ತೀಚೆಗೆ ಈ ಮೊಬೈಲ್ ಯೂಸೇಜ್ ಎಲ್ಲ ತುಂಬ ಹೆಚ್ಚಾದ ಮೇಲೇ ಈ ನೆಕ್ ಸಮಸ್ಯೆಗಳು ಇಷ್ಟೊಂದು ಹೆಚ್ಚಾಗ್ತಾ ಇದೆ. ಸೊ ನಾವೇನು ಮಾಡಬೇಕು, ಯಾವಾಗಲೂ ಯಾವುದಾದ್ರೂ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ ಯೂಸ್ ಮಾಡುವಾಗ ಅಥವಾ ಟಿ ವಿ ನೋಡೋದಾಗಲಿ, ನಾವು ಇಟ್ ಶುಡ್ ಬಿ ಇನ್ ದ ನಮ್ಮ ಐ ಲೆವೆಲ್ಗೆ ತರಬೇಕು ಅದು. ಸೊ ನಾವು ಸ್ಟ್ರೈಟಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಲ್ವಾ, ನಮಗೂ ಕೂಡ ಒಂದು ಟೆಂಡೆನ್ಸಿ ಇದೆ, ನಾವು ಕೂತ್ಕೊಂಡಾಗ ಕೂಡ ನಾವೇನು ಮಾಡ್ತೀವಿ, ವಿ ಟೆನ್ ಟು ಫ್ಲೆಕ್ಸ್. ಸೊ ಇದೇನಾಗುತ್ತೆ ಅಂದರೆ ನಮ್ಮ ಸ್ಪೈನ್ ಹೆಲ್ತನ್ನು ಹಾಳು ಮಾಡುತ್ತೆ. ಸೊ ನೆಕ್ ಮಸಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡಬೇಕು, ಸ್ಟ್ರೈಟಾಗಿ ಯಾವುದೇ ಆಬ್ಜೆಕ್ಟ್ ನೋಡೋದಿದ್ರು, ಯಾವುದೇ ಲ್ಯಾಪ್ಟಾಪ್ ನೋಡೋದಿದ್ರು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ್ಯಂಡ್ ನೆಕ್ ಪ್ರಾಬ್ಲಮ್ ಇರೋರಾದರೆ 15 ಮಿನಿಟ್ಸ್ಗಿಂತ ಹೆಚ್ಚು ಒಂದೇ ಪೋಸ್ಟಲ್ಲಿ ಇರಬಾರ್ದು. ಯಾವಾಗಲೂ ನೆಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಮಾಡ್ತಾ ಇರಬೇಕು. ಆ್ಯಂಡ್ ಇದರೊಟ್ಟಿಗೆ ನಾವು ನೋಡ್ತೀವಿ ಎಷ್ಟೋ ಕೇಸುಗಳು ಸಿವಿಯರ್ ನೆಕ್ ಇಶ್ಯೂ ಪ್ರಾಬ್ಲಮ್ ಇರೋರಾದರೂ ಕೂಡ ಇನ್ ಅ ಸ್ಪ್ಯಾನ್ ಆಫ್ 5 to 6 months ದೇ ಬಿಕಮ್ ಆಲ್ ರೈಟ್. ಬಟ್ ಒಂದು ನೋವು ಕಡಿಮೆ ಆದ ಕೂಡಲೇ ಅವರಿಗೆ ಇದೆಲ್ಲ ಮರ್ತೋಗ್ಬಿಡ್ತದೆ, ನೆಕ್ ಇಶ್ಯೂ ಇದೆಲ್ಲ ಮರ್ತೋಗ್ಬಿಡುತ್ತೆ. ದೇ ಟೆನ್ ಟು ಫಾಲೋ ದ ಸೇಮ್ ರೂಟೀನ್ ವಾಟ್ ದೇ ಯೂಸ್ ಟು ಫಾಲೋ. ಸೊ ಹಾಗಾಗಿ ಏನಾಗುತ್ತೆ, ಅವರಿಗೆ ಇನ್ನೂ ನೆಕ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿರುತ್ತೆ, ರೇಡಿಯೇಟಿಂಗ್ ಪೇಯ್ನ್ ಬರುತ್ತೆ, ಭಾಳಷ್ಟು ಸಮಸ್ಯೆಗಳಾಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ನಮ್ಮ ಈ ಟ್ರಪೀಸಿಯಸ್ ಮಸಲ್ ಏನಿದೆ, ಅದರೊಟ್ಟಿಗೆ ನಮ್ಮ ನೆಕ್ ಮಸಲ್ಸ್ ಏನಿದೆಯಲ್ಲ, ಇದರನ್ನು ಸ್ಟ್ರೆಂಥನ್ ಮಾಡಬೇಕು. ಸೊ ನೋವು ಇದ್ದಾಗ ಅಫ್ಕೋರ್ಸ್ ನಮಗೆ ಈ ವ್ಯಾಯಾಮಗಳೆಲ್ಲ ಮಾಡಲಿಕ್ಕಾಗಲ್ಲ. ನಾವೇನು ಮಾಡಬೇಕು, ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಲಿ, ಮೈಲ್ಡ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗಲಿ, ಪ್ಯಾಸಿವ್ ಎಕ್ಸಸೈಸಸ್ ಇದೆಲ್ಲ ಮಾಡಬೇಕಾಗತ್ತೆ. ಅದರೊಟ್ಟಿಗೆ ಒಂದು ಸಲ ನೆಕ್ ಪೇಯ್ನ್ ಕಂಪ್ಲೀಟ್ಲಿ ಕಡಿಮೆ ಆದಮೇಲೆ ನಾವು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ನೆಕ್ ಸ್ಟ್ರೆಂಥನಿಂಗ್, ಐ ಮೀನ್ ನೆಕ್ ಮಸಲ್ ಸ್ಟ್ರೆಂಥನಿಂಗ್. ಸೊ ಅದಕ್ಕೆ ನಾವು ಏನು ಮಾಡಬೇಕು, ರೆಸಿಸ್ಟೆಡ್ ಎಕ್ಸಸೈಸ್, ಶೋಲ್ಡರ್ ಸ್ಟ್ರೆಂಥನಿಂಗ್ ಇರ್ಬೋದು, ಸಣ್ಣ ವೆಯ್ಟ್ ಇರುವಂಥ ಡಂಬಲ್ಸ್ ತೊಗೊಂಡು ಫ್ರಂಟ್ ಲಿಫ್ಟ್ ಮಾಡೋದು ಅಥವಾ ಸೈಡ್ ಲಿಫ್ಟ್ ಮಾಡೋದು, ಮತ್ತು ಶ್ರಗ್ಸ್ ಅಂತ ಹೇಳ್ತೀವಿ ನಾವು, ವೆಯ್ಟನ್ನು ತಗೊಂಡು ಈ ಶೋಲ್ಡರ್ಸನ್ನು ಹೀಗೆ ರಿಟ್ರ್ಯಾಕ್ಟ್ ಮಾಡಿಕೊಂಡು ಅದು ರೆಗ್ಯುಲರಾಗಿ ಈ ಎಕ್ಸಸೈಸ್ಗಳು ಮಾಡಿದರೆ ಏನಾಗುತ್ತೆ, ನಮ್ಮ ಟ್ರಪೀಸಿಯಸ್ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಅದರೊಟ್ಟಿಗೆ ಈ ಬ್ಯಾಕಲ್ಲಿರುವಂಥ ನೆಕ್ಕಲ್ಲಿರುವಂಥ ಸ್ಪೈನ್ಗಳೇನಿದೆ, ನಾನೀಗ ಹೇಳ್ದಂಗೆ 7 ವರ್ಟಿಬ್ರೇಸ್ ಏನಿದೆ, ಅದಕ್ಕೆ ಇರುವಂಥ ಬರ್ಡನ್ ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ ಅದರದ್ದು ಬರ್ಡನ್ ಅಷ್ಟು ದೀಸ್ ಮಸಲ್ಸ್ ವಿಲ್ ಟೇಕ್ ದ ಬರ್ಡನ್. ಸೊ ಹಾಗಾಗಿ ಅದರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನರಗಳ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆಗುತ್ತೆ. ಮುಂದೆ ನಮಗೆ ನೆಕ್ ಇಶ್ಯೂಸ್ ಬರೋದು ಕೂಡ ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕಾಗುತ್ತೆ.
ಸೊ ನಾ ಈಗ ಹೇಳ್ದಂಗೆ 95% ನೆಕ್ ಇಶ್ಯೂ ಪ್ರಾಬ್ಲಮ್ಸ್, ನೆಕ್ಕಲ್ಲಿ ಬರುವಂಥ ಸೌಕಳಿಗಳೇನಿದೆ ಅಥವಾ ಸ್ಪಾಂಡಲೋಸಿಸ್ ಏನಿದೆ ಅದು ತನ್ನಿಂದಾನೇ ಸರಿಯಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗದೇ ಇರಬಾರ್ದು. ನಾವು ಡಾಕ್ಟರ್ಸ್ ಹತ್ರ ಹೋಗಬೇಕು. ಅದು ಯಾವ ಕಾರಣದಿಂದ ಆ ನೋವು ಬರ್ತಾ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಯಾಕೆಂದರೆ ತುಂಬ ಕೇಸಸ್ ಏನಾಗುತ್ತೆ, ಜಸ್ಟ್ ವಿತ್ ಎಕ್ಸಸೈಸ್ ಅಥವಾ ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟ್ಸ್ ಅಥವಾ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಥವಾ ಆಯುರ್ವೇದ ಚಿಕಿತ್ಸೆ ಇದರಲ್ಲೇ ಕಡಿಮೆ ಆಗುತ್ತೆ, ಕಂಪ್ಲೀಟ್ಲಿ ಕಡಿಮೆ ಮಾಡ್ಬೋದು ಮತ್ತು ಅದು ಬರೋದನ್ನು ಕೂಡ ನಾವು ದೂರ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೆಕ್ ಇಶ್ಯೂ ಅಥವಾ ನೆಕ್ ಪ್ರಾಬ್ಲಮ್ ಬಂದರೆ, ಯಾಕಂದರೆ ಸಿಂಪ್ಟಮ್ಸ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಾನೀಗ ಹೇಳಿದ್ದೇನೆ, ಕೆಲವರು ನಮ್ಮ ಹತ್ರ ಬರ್ತಾರೆ, ಸರ್ ನನಗೆ ತಲೆ ಚಕ್ರ ಬರ್ತಾ ಇದೆ. ಸೊ ನಾವು ಐಡೆಂಟಿಫೈ ಮಾಡಬೇಕು, ನಾವು ಕೇಳಬೇಕು ನಿಮಗೆ ನೆಕ್ಕಿಗೆ ಸಮಸ್ಯೆ ಇತ್ತಾ ಅಂತ ಕೇಳಿದಾಗ, ಕುತ್ತಿಗೆ ಸಮಸ್ಯೆ ಇತ್ತಾ ಅಂತ ಕೇಳಿದಾಗ ಅವರು ಹೇಳ್ತಾರೆ ಹೌದು ನನಗೆ ಸಿವಿಯರ್ ನೆಕ್ ಪೇಯ್ನ್ ಇದೆ ಅಂತ ಹೇಳ್ತಾರೆ. ಸೊ ಆ ಕಾರಣವನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ಲಿ ಗುಣ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಕೈಗೆ ಜೋಮ್ ಹಿಡಿತ ಅಂತ ಹೇಳಿ ಕೈಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ. ಸೊ ದ್ಯಾಟ್ಸ್ ನಾಟ್ ದ ರೈಟ್ ವೇ. ಸೊ ಆ ಕಾರಣ ಕಂಡುಹಿಡಿದು ಏನಾಗಿದೆ, ನೆಕ್ಕಲ್ಲಿ ಏನಾಗಿದೆ, ನರ್ವ್ ರೂಟ್ ಕಂಪ್ರೆಷನ್ ಇದೆಯಾ ಅಥವಾ ಡಿಸ್ಕ್ ಬಲ್ಜ್ ಆಗಿದೆಯಾ ಅಥವಾ ಅಲ್ಲಿ ಸೌಕಳಿ ಆಗಿದೆಯಾ, ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟಾಗಿರುವಂಥ ಚಿಕಿತ್ಸೆ ಕೊಟ್ಟರೆ ಒಂದು 4-5 ತಿಂಗಳಲ್ಲಿ ಅಥವಾ 5-6 ತಿಂಗಳಲ್ಲಿ ಪೇಷಂಟ್ ಕಂಪ್ಲೀಟ್ಲಿ ಆರಾಮಾಗ್ಬೋದು. ಸೊ ನೀವೆಲ್ಲರೂ ನೆಕ್ ಎಕ್ಸಸೈಸಸನ್ನು ರೆಗ್ಯುಲರಾಗಿ ಮಾಡಿ ಮತ್ತು ಕರೆಕ್ಟ್ ಪೋಸ್ಚರ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.